ಸೊ ಮೊದಲಿಗೆ ನೋಡಿ ಹೀಗೆ ಗೋಡೆ ಹತ್ತಿರ ಹೋಗಿ ಗೋಡೆಗೆ ತೊಡೆಯ ಭಾಗ ಎಡ ತೊಡೆಯ ಭಾಗ ಅಥವಾ ಬಲಗಡೆ ಕೂತಿದ್ರೆ ಬಲ ತೊಡೆಯ ಭಾಗ ತಾಕ್ತಾ ಇರಬೇಕು. ನಿಧಾನವಾಗಿ ಮಂಡಿ ಮರ್ಚ್ತಾ ಹೀಗೆ ಬಟಕ್ಸ್ ಗೋಡೆಗೆ ತಾಕಬೇಕು. ಎರಡೂ ಕಾಲು ಗೋಡೆಗೆ ಸಪೋರ್ಟ್ ತಗೋಬೇಕು. ಎರಡೂ ಹಸ್ತ ಆದಷ್ಟು ಗೋಡೆ ಹತ್ತಿರ ಹೋಗಬೇಕು. ಎರಡೂ ಹಸ್ತ ಅಕ್ಕಪಕ್ಕ ಅಥವಾ ಎರಡೂ ಹಸ್ತ ಹಿಂದೆ ಚಾಚು. ಟೋಸಿಂಗ್ ಹಿಂದೆ ಚಾಚಿದ್ರೆ ಕೆಲವ್ರಿಗೆ ಕಂಫರ್ಟಬಲ್ ಇರಲ್ಲ, ಸೊ ಅಕ್ಕಪಕ್ಕನೂ ಚಾಚಿದ್ರು. ದಿಸ್ ಇಸ್ ದ ಬೆಸ್ಟ್ ರಿಲ್ಯಾಕ್ಸಿಂಗ್ ಪೋಸ್ಚರ್, ವೆರಿ ಗುಡ್ ಫಾರ್ ಲೋವರ್ ಅಬ್ಡಮನ್, ವೆರಿಕೋಸ್ ವೇನ್ಸ್ಗೂ ಒಳ್ಳೆಯದು. ನಿಧಾನವಾಗಿ ಉಸಿರಾಟವನ್ನು ಗಮನಿಸಿ, ಕಣ್ಮುಚ್ಚಿ, ಕ್ಲೋಸ್ ಯುವರ್ ಐಸ್, ಅಬ್ಸರ್ವ್ ಯುವರ್ ಬ್ರೀದಿಂಗ್. ಬ್ಲಡ್ ಸರ್ಕ್ಯುಲೇಷನ್ನು ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ, ಕಾಲಿಂದ ನಮ್ಮ ದೇಹದ ಕಡೆಗೆ ಫ್ಲೋ ಆಗ್ತಾ ಇರುತ್ತೆ. ಗಮನಿಸಿ. 2 minutes ಇರಬೇಕು ಈ ಆಸನದಲ್ಲಿ. ನಿಧಾನವಾಗಿ ಈಗ ಎರಡೂ ಮಂಡಿಗಳನ್ನು ನೋಡಿ, ಬಲಮಂಡಿಯನ್ನು ಮತ್ತು ಎಡಮಂಡಿಯನ್ನು ಮರ್ಚಿ ಬದ್ಧಕೋನಾಸನ ಯೂಸಿಂಗ್ ವಾಲ್ ನೋಡಿ. ಎರಡು ಹಸ್ತ ಹಿಂದೆ ಚಾಚಿ, ಪಾದವರು ಕೈ ಕಟ್ಟಿ, ಉಸಿರಾಟ ಮಾಡಿ, ಕಣ್ಮುಚ್ಚಿ, ದೇಹದ ಯಾವ ಯಾವ ಭಾಗದಲ್ಲಿ ಸೆಳೆತ ಆಗ್ತಾ ಇದೆ ಗಮನಿಸಿ. ನಾರ್ಮಲ್ ಬ್ರೀದಿಂಗ್. Deep inhale for 4 counts, hold it for 4 counts, exhale for 7 to 8 counts. ಉಸಿರಾಟವನ್ನು ಮನಸ್ಸಿನಿಂದ ಗಮನಿಸ್ತಾ ಮಾಡ್ತಾ ಬನ್ನಿ. ದೇಹದ ಯಾವ ಯಾವ ಭಾಗದಲ್ಲಿ ಸೆಳೆತ ಆಗ್ತಾ ಇದೆ ಗಮನಿಸಿ. ಎರಡೂ ಪಾದಗಳು ನಿಮ್ಮ ಕಡೆಗೆ ತಗೋತಾ ಬನ್ನಿ. ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಬರ್ತಾ ಇರುತ್ತೆ ನಿಮ್ಮ ಕಡೆಗೆ. ಗಮನಿಸಿ, ಸೆಳೆತವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಯೂಟ್ರಸ್ ರಿಲೇಟೆಡು, ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸು ಬರದೆ ಅವಾಯ್ಡ್ ಮಾಡೋದಕ್ಕೆ ಈ ಆಸನ ಎಲ್ಲ ತುಂಬ ಒಳ್ಳೆಯದು. ನಿಧಾನವಾಗಿ ನೋಡಿ, ಎರಡು ಮಂಡಿಯನ್ನು ಹಾಗೆ ಮಡಚ್ತಾ ಮತ್ತೆ ಎರಡು ಕಾಲನ್ನು ನೇರ ಮಾಡಿ, ಟೋಸ್ ಇನ್ವರ್ಡ್ಸ್. ಈಗ ಎರಡೂ ಕಾಲನ್ನು ಅಲ್ಲೇ ಸ್ಪ್ಲಿಟ್ ಮಾಡಿ ನಿಧಾನವಾಗಿ, ಹೀಲ್ ಮಾತ್ರ ಟಚ್ ಆಗಿರಬೇಕು. ಟೋಸ್ ಇನ್ವರ್ಡ್ಸ್ ಆದಷ್ಟು ಸ್ಪ್ಲಿಟ್ ಮಾಡಿ. ಸ್ಟೇ ಮಾಡಿ, ಕಣ್ಮುಚ್ಚಿ, ಉಸಿರಾಟ ಗಮನಿಸಿ. ನಾರ್ಮಲ್ ಬ್ರೀದಿಂಗ್. Deep inhale and slowly exhale ಮಾಡ್ತಾ ಬನ್ನಿ. Observe the sensations, observe the stretch. ಹಾಗೇ 1-2 ನಿಮಿಷ ಆದ ನಂತರ ಮತ್ತೆ ಎರಡೂ ಕಾಲನ್ನು ಜಾಯಿನ್ ಮಾಡಿ. ಈಗ ನೋಡಿ, ಎರಡೂ ಪಾದಗಳನ್ನು ಗೋಡೆಗೆ ಪ್ರೆಸ್ ಮಾಡ್ತಾ ನೋಡಿ, ಎರಡೂ ಹಸ್ತದಿಂದ ಸೊಂಟಕ್ಕೆ ಸಪೋರ್ಟ್ ಕೊಡಿ. ಲಿಫ್ಟ್ ಮಾಡಿ, ಸೊಂಟದ ಭಾಗವನ್ನು ಲಿಫ್ಟ್ ಮಾಡಿ, ಪಾದ ಗೋಡೆಗೆ ಪ್ರೆಸ್ ಮಾಡಿ. ಸೇತು ಬಂದಾಸನ. ಗದ್ದ ಎದೆಗೆ ತಾಕಿರ್ಬೇಕು. ನಾರ್ಮಲ್ ಬ್ರೀದಿಂಗ್. ಎರಡು ಮಂಡಿ ತಾಕಿಲ್ಲಿ, ಎರಡು ಪಾದ ತಾಕಿಲ್ಲಿ. ಜಾಯಿನ್ ಬೋತ್ ದ ಫೀಟ್, ಬೋತ್ ದ ನೀಸ್. ಟೈಟನ್ ಯುವರ್ ಬಟಕ್ಸ್. ಪೃಷ್ಠದ ಭಾಗ ಬಿಗಿಗೊಳಿಸಿ. ಒಂದೊಂದೇ ಕಾಲು ಲಿಫ್ಟ್ ಮಾಡಿ. ಲೆಫ್ಟ್ ಲೆಗ್ ಒತ್ತಿರಲಿ, ಬಲಗಾಲನ್ನು ಮೇಲೆ ತಗೊಳ್ಳಿ, ಲಿಫ್ಟ್ ಮಾಡಿ.
toes upwards. Observe your breathing. ನಿಧಾನವಾಗಿ ಬಲಗಾಲನ್ನು ಮತ್ತೆ ಗೋಡೆಗೆ ಪ್ರೆಸ್ ಮಾಡಿ, ಪಾದ ಎಡಗಾಲನ್ನ ಲಿಫ್ಟ್ ಮಾಡಿ. ಲಿಫ್ಟ್ ಯೋರ್ ಲೆಫ್ಟ್ ಲೆಗ್ ಅಪ್, ಟೋಸ್ ಅಪ್ವರ್ಡ್ಸ್. ಆದವರು ಬ್ಯಾಲೆನ್ಸ್ ಸಿಗುತ್ತೆ ಅನ್ನೋರು ಬಲಗಾಲನ್ನ ಎಡಗಾಲಿಗೆ ಸೇರಿಸಿ. ಟೈಟನ್ ಯುವರ್ ಬಟಕ್ಸ್, ಟೈಟನ್ ಯುವರ್ ನೀಸ್. ಹಾಗೆಯೇ ಇರು. ನಿಧಾನಕ್ಕೆ ಒಂದೊಂದೇ ಕಾಲನ್ನ ಮಂಡಿ ಮಡಚಿ ನೋಡಿ, ಎದೆ ಕಡೆಗೆ ತಗೊಳ್ಳಿ. ಈಗ ಮಂಡಿ ನೇರ ಮಾಡ್ತಾ ಆದವರು ಎರಡು ಕಾಲಿನ ಕಾಲು ಬೆರಳನ್ನು ಎಷ್ಟಾಗತ್ತೋ ಅಷ್ಟು ಮುಂದಕ್ಕೆ ತಗೋ. ಟ್ರೈ ಟು ಟಚ್ ಯುವರ್ ಮತ್ತು ವೇರಿಯೇಷನ್ಸ್ ಮಾಡ್ತಾ ಬನ್ನಿ. ಲೋವರ್ ಬ್ಯಾಕ್ ಸ್ಟಿಫ್ನೆಸ್ ಇರೋರಿಗೆ ಕಷ್ಟ ಆಗುತ್ತಾ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಮತ್ತು ಕಾಲು ನೇರ, ಎರಡು ಮಂಡಿ ಮಡಚಿ ಗೋಡೆಗೆ ಸಪೋರ್ಟ್ ತಗೊಳ್ಳಿ. ನಿಧಾನವಾಗಿ ವಾಪಸ್ ಬನ್ನಿ. ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ನಾರ್ಮಲ್ ಬ್ರೀದಿಂಗ್. ನಿಧಾನವಾಗಿ ಹಾಗೆ ಬಲಕ್ಕೆ ಹೊರಡಿ. ಟರ್ನ್ ಟು ಯುವರ್ ರೈಟ್. ಸ್ಲೋಲಿ ಕಮ್. ಹೀಗೆ ಪ್ರತಿದಿನ ಮಾಡಿದಾಗ ನಮ್ಮ ಯೂಟ್ರಸ್ ರಿಲೇಟೆಡ್ ಮತ್ತು ಬ್ಯಾಕ್ ಪೇಯ್ನ್ಗೆ, ವೆರಿಕೋಸ್ ವೇನ್ಸ್ಗೆ, ಹಲವಾರು ತೊಂದರೆಗಳಿಗೆ ತುಂಬ ಒಳ್ಳೆಯದು.